ನಾಶ್ವಿನಿ, ನೀವು ನೋಡ್ತಾ ಇದ್ದೀರಾ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ತುಂಬಾ ದಿನ ಆದ್ಮೇಲೆ ನಾಯ್ಸ್ ಅವರು ಒಂದು TWS ನ ಲಾಂಚ್ ಮಾಡ್ತಿದ್ದಾರೆ. ಅದ್ಯಾವುದು ಅಂದ್ರೆ ನಾಯ್ಸ್ ಅವರ ಬಡ್ಸ್ VS401. ಈ TWS ನ ಬಂದು ಅವರು ಫ್ಲಿಪ್ಕಾರ್ಟ್, ಮಿಂತ್ರಾ ಅಂಡ್ ನಾಯ್ಸ್ ಅವರ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಜೂನ್ 8 ಲಾಂಚ್ ಮಾಡ್ತಿದ್ದಾರೆ. ಸೊ ಇವತ್ತು ನಾನು ಇದನ್ನ ಅನ್ಬಾಕ್ಸ್ ಮಾಡಿ ನಿಮ್ ಜೊತೆ ಹಾನೆಸ್ಟ್ ರಿವ್ಯೂನ ಶೇರ್ ಮಾಡ್ತೀನಿ. ಇದು ರಿಯಲ್ ಇವತ್ತು ಪರ್ಚೇಸ್ ಮಾಡೋದು, ಪ್ರೈಸ್ ಎಷ್ಟು ಕಲರ್ಸ್ ಅಲ್ಲಿ ಅವೈಲೇಬಲ್ ಇದೆ ಅಂಡ್ ENC ಫೀಚರ್ ಹೇಗಿದೆ, ಇದ್ರ ಬಗ್ಗೆ ಪೂರ್ತಿ ಇನ್ಫಾರ್ಮೇಶನ್ ಶೇರ್ ಮಾಡ್ತೀನಿ. ಇನ್ನೇಂತ ವೇಟ್ ಮಾಡೋದು, ಲೆಟ್ಸ್ ರೋಲ್ ಅಪ್ ದ ಇಂಟ್ರೋ ಅಂಡ್ ಲೆಟ್ ಅಸ್ ಮೇಕ್ ದಿಸ್ unboxing more interesting. Make in India. ಇನ್ನ ಬಾಕ್ಸ್ ನೋಡೋದಕ್ಕೆ ಈ ತರ ಇದೆ. ಬಾಕ್ಸ್ ಮೇಲೆ ನಾವು ನಾಯ್ಸ್ ಅವರ ಬ್ರಾಂಡಿಂಗ್ ನ ನೋಡಬಹುದು. ಬಡ್ಸ್ VS401 ಅಂತ ಮೆನ್ಷನ್ ಮಾಡಿದ್ದಾರೆ. ಇನ್ನೊಂದು ಸೈಡ್ ಅಲ್ಲಿ ನಾವು ರಿಷಬ್ ಪಂತ್ ನ ನೋಡಬಹುದು. ಹಾಗೆ ಅಲ್ಲಿ ನಮಗೆ ಇಂಡಿಯಾಸ್ ನಂಬರ್ 1 ಸ್ಮಾರ್ಟ್ ವಾಚ್ ಬ್ರಾಂಡ್, ಹಾಗೆ ಇಂಡಿಯಾಸ್ ನಂಬರ್ 2 TWS ಬ್ರಾಂಡ್ ಮೆನ್ಷನ್ ಮಾಡಿದ್ದಾರೆ. ಇನ್ನೊಂದು ಸೈಡ್ ಅಲ್ಲಿ ನಮಗೆ ಏನೆಲ್ಲ ಲಿಸ್ಟ್ ಸ್ಪೆಸಿಫಿಕೇಶನ್ಸ್ ಇದೆ ಅದನ್ನೆಲ್ಲ ಲಿಸ್ಟ್ ಆನ್ ಮಾಡಿದ್ದಾರೆ. ಬ್ಯಾಕ್ ಸೈಡ್ ಬಂದು ನಮಗೆ ಪ್ರೌಡ್ಲಿ ಡಿಸೈನ್ ಅಂಡ್ ಮ್ಯಾನುಫ್ಯಾಕ್ಚರ್ ಇಂಡಿಯಾ ಅಂತ ಮೆನ್ಷನ್ ಮಾಡಿದ್ದಾರೆ. ಇನ್ನ ಈ TWS ನ ಬಾಕ್ಸ್ ಪ್ರೈಸ್ ಬಂದು ನಮಗೆ 3499 ಇದೆ. ಬಟ್ ನಮಗೆ ಈ TWS ಬಂದು ಲಾಂಚ್ ಮಾಡ್ತಿರೋದು ಜೂನ್ 8 ಫ್ಲಿಪ್ಕಾರ್ಟ್, ಮಿಂತ್ರಾ ಅಂಡ್ ನಾಯ್ಸ್ ಅವರ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಜಸ್ಟ್ ಫಾರ್ 1299 rupeesಗೆ ಈ TWS ನ ಲಾಂಚ್ ಮಾಡ್ತಿದ್ದಾರೆ. ಅದಾದ್ಮೇಲೆ ಪ್ರೈಸ್ ಕೂಡ ಇನ್ಕ್ರೀಸ್ ಆಗುತ್ತೆ ಫಾರ್ 1399 rupeesಗೆ. ಇನ್ನ ಈ TWS ಬಂದು ನಮಗೆ 4 ಡಿಫರೆಂಟ್ ಕಲರ್ಸ್ ಅಲ್ಲಿ ಅವೈಲೇಬಲ್ ಇದೆ. ನನಗೆ ಸಾಫ್ಟ್ ಲೈಲಾಕ್ ಕಲರ್ ನ ಕಳಿಸಿದ್ದಾರೆ. ಸೊ ಬನ್ನಿ ಈಗ ಬಾಕ್ಸ್ ಓಪನ್ ಮಾಡೋಣ, TWS ಹೇಗಿದೆ ಅಂತ ನೋಡೋಣ. ಸೊ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಈ ತರ ಪ್ಲೇನ್ ಆಗಿದೆ. ಸೊ ಇಲ್ಲೊಂದು ಪ್ಯಾಕೇಜ್ ನ ನೋಡಬಹುದು. ಎಸ್, TWS ಬರುತ್ತೆ. ನಿಮ್ಗೆ ಇದು ಸ್ಕ್ರೀನ್ ಅಲ್ಲಿ ನೋಡೋದಕ್ಕೆ ವೈಟ್ ಕಲರ್ ತರನೇ ಕಾಣಿಸುತ್ತೆ, ಬಟ್ ಸೀರಿಯಸ್ಲಿ ಅಲ್ಲ, ಇದು ಕಲರ್ ಡಿಫ್ರೆಂಟ್ ಆಗಿದೆ. ಆಮೇಲೆ ಬರ್ತೀನಿ TWSಗೆ. ಇನ್ನು ಬಾಕ್ಸ್ ಅಲ್ಲಿ ಏನೇನಿದೆ ಅಂತ ಚೆಕ್ ಮಾಡೋಣ. ಇಲ್ಲೊಂದು ಸ್ಮಾಲ್ ಪ್ಯಾಕೇಜ್ ಇದೆ. ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ. ಇದು ಬಂದು ನಮಗೆ ಟೈಪ್ ಸಿ ಚಾರ್ಜಿಂಗ್ ಕೇಬಲ್. ಸಿಲಿಕಾನ್ ಟಿಪ್ಸ್ ನ ನೋಡಬಹುದು ನಾವು. ಡಿಫ್ರೆಂಟ್ ಆಗಿದೆ. ಈ ಕಲರ್ ಕೂಡ ಅಷ್ಟೇ ಸಿಲಿಕಾನ್ ಟಿಪ್ಸ್. ನಾಯ್ಸ್ ಮೇಕರ್ ಸ್ಟಿಕ್ಕರ್ಸ್ ನ ಕೊಟ್ಟಿದ್ದಾರೆ. ನಾಯ್ಸ್ ಎಕ್ಸ್ ಗಾನಾ ಅನ್ಲಾಕ್ ಗಾನಾ ಫಾರ್ ಫ್ರೀ. ಹಾಗೆ ನಾಯ್ಸ್ ಅವರ ಈ ವಾರಂಟಿ ಕಾರ್ಡ್ ಕೊಟ್ಟಿದ್ದಾರೆ. ವಿ ಆರ್ ಗ್ರೇಟ್ಫುಲ್, ರಿಜಿಸ್ಟರ್ ಯೋರ್ ವಾರಂಟಿ. ಈ TWS ನ ಹೇಗೆ ಯೂಸ್ ಮಾಡೋದು ಅಂತ ಡೀಟೇಲ್ ಇನ್ಫಾರ್ಮೇಶನ್ ನಮಗೆ ಯೂಸರ್ ಮ್ಯಾನ್ಯುಯಲ್ ಕೊಟ್ಟಿರ್ತಾರೆ. ಸೊ ಅಷ್ಟೇ, ಬಾಕ್ಸ್ ಅಲ್ಲಿ ಇನ್ನೇನು ಇಲ್ಲ. ಈಗ ನಾವು ಮೇನ್ ಪ್ರಾಡಕ್ಟ್ TWS ಬರೋಣ. ಎಸ್, ಕೇಸ್ ನೋಡೋದಕ್ಕೆ ಈ ತರ ಇದೆ. ಆಕ್ಚುಲಿ ನೋಡೋದಕ್ಕೆ ಇದು ವೈಟ್ ಕಲರ್ ಕಾಣಿಸ್ಬೋದು ಸ್ಕ್ರೀನ್ ಅಲ್ಲಿ, ಬಟ್ ಇದು ವೈಟ್ ಅಲ್ಲ, ಒಂಥರ ಲೈಟ್ ಅಂದ್ರೆ ತುಂಬಾನೇ ಲೈಟ್ ಪರ್ಪಲ್ ಕಲರ್, ಲೈಲಾಕ್ ಕಲರ್ ಅಂತಲ್ಲ ಆ ತರ ಇದೆ. ಸೀರಿಯಸ್ಲಿ ಕಲರ್ ಅಂತೂ ಸೀರಿಯಸ್ಲಿ ತುಂಬಾನೇ ಡಿಫ್ರೆಂಟ್ ಆಗಿದೆ ಅಂಡ್ ಗರ್ಲ್ಸ್ಗೆ ಅಂತೂ ತುಂಬಾನೇ ಇಷ್ಟ ಆಗುತ್ತೆ. ತುಂಬಾ ಚೆನ್ನಾಗಿದೆ. ಅಂಡ್ ನಾವು ಸ್ಟಾರ್ಟಿಂಗ್ ಅಲ್ಲಿ ನಾಯ್ಸ್ ಅವರ ಬ್ರ್ಯಾಂಡಿಂಗ್ ನ ಕೂಡ ನೋಡಬಹುದು. ಇನ್ನು TWS ನ ಇನಿಷಿಯಲ್ ಇಂಪ್ರೆಷನ್ ಬಗ್ಗೆ ಮಾತಾಡಬೇಕು ಅಂದ್ರೆ, ಕೇಸ್ ನೋಡೋದಕ್ಕೆ ಈ ತರ ಇದೆ. ಸಖತ್ತು ಕ್ಯೂಟ್ ಅಂಡ್ ಕಾಂಪ್ಯಾಕ್ಟ್ ಆಗಿದೆ ಅಂತಾನೆ ಹೇಳ್ಬೋದು. ಕಲರ್ ಕಾಂಬಿನೇಷನ್ ಅಂತೂ ಸೀರಿಯಸ್ಲಿ ಕ್ರೇಜಿ ಆಗಿದೆ. ಹುಡುಗಿರ್ಗಂತೂ ಎಸ್ಪೆಷಲಿ ಕಲರ್ ತುಂಬಾನೇ ಇಷ್ಟ ಆಗುತ್ತೆ. ಅಂಡ್ ಹಿಂಜಸ್ ಕೂಡ ಅಷ್ಟೇ ಸಖತ್ತು ಸ್ಮೂತ್ ಆಗಿ ವರ್ಕ್ ಆಗ್ತಿದೆ. ಇನ್ನು ಇಯರ್ಬಡ್ಸ್ ಬಗ್ಗೆ ಮಾತಾಡಬೇಕು ಅಂದ್ರೆ, ಇಲ್ಲಿ ನಾವು ಈ ಸಿಲಿಕಾನ್ ಟಿಪ್ಸ್ ಬಗ್ಗೆ ಎಸ್ಪೆಷಲಿ ಮಾತಾಡಬೇಕು. ಕಲರ್ ಕಾಂಬಿನೇಷನ್ ಅಂತೂ ತುಂಬಾನೇ ಚೆನ್ನಾಗಿದೆ, ಸಖತ್ತು ಯೂನಿಕ್ ಆಗಿದೆ. ಎಸ್, ಸ್ಟೆಮ್ ನಮ್ಗೊಂದು ಸ್ವಲ್ಪ ದೊಡ್ಡದಾಗಿ ಕಾಣಿಸುತ್ತೆ, ಬಟ್ ಸೀರಿಯಸ್ಲಿ ನೋಡೋದಕ್ಕಂತೂ ಸಿಕ್ಕಾಪಟ್ಟೆ ಸ್ಟೈಲಿಶ್ ಆಗಿದೆ. ಓವರ್ ಆಗಿ ಇನಿಷಿಯಲ್ ಇಂಪ್ರೆಷನ್ ಅಂತೂ ಸೀರಿಯಸ್ಲಿ ಕ್ರೇಜಿ ಅಂತ ಹೇಳ್ಬೋದು. ಬಜೆಟ್ ಅಲ್ಲಿ ಲಾಂಚ್ ಮಾಡ್ತಿದ್ರು, ನೋಡೋದಕ್ಕೆ ಸಖತ್ತು ಪ್ರೀಮಿಯಂ ಆಗಿದೆ. ಇನ್ನ ಈ ನಾಯ್ಸ್ ಬಡ್ಸ್ VS401 ಪ್ರಾಡಕ್ಟ್ ಓವರ್ವ್ಯೂ ಬಗ್ಗೆ ಮಾತಾಡಬೇಕು ಅಂದ್ರೆ, ಕಂಪ್ಲೀಟ್ಲಿ ನಮಗೆ ಕೇಸ್ ಬಂದು ಪ್ರೀಮಿಯಂ ಪ್ಲಾಸ್ಟಿಕ್ ಮೆಟೀರಿಯಲ್ ನ ಯೂಸ್ ಮಾಡಿದ್ದಾರೆ. ನೋಡೋದಕ್ಕೆ ಸಖತ್ತು ಸ್ಟೈಲಿಶ್ ಆಗಿದೆ. ಕೇಸ್ ಮೇಲೆ ನಾವು ನಾಯ್ಸ್ ಅವರ ಬ್ರಾಂಡಿಂಗ್ ನ ಕೂಡ ನೋಡಬಹುದು. ಇನ್ನ ಕೆಳಗಡೆ ನಾವು LED ಲೈಟ್ ಬ್ಲಿಂಕ್ ಆಗೋದನ್ನ ನೋಡಬಹುದು. ಅಂಡ್ ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ ಕೂಡ ಕೊಟ್ಟಿದ್ದಾರೆ. ಅಂಡ್ ನಾವು ಒಂದು ಸ್ಮಾಲ್ ಗ್ಯಾಪ್ ನ ಕೂಡ ಇಲ್ಲಿ ಅಬ್ಸರ್ವ್ ಮಾಡಬಹುದು. ಈ ಹಿಂಜಸ್ ನ ನಾವು ಈ ಕೇಸ್ ನ ಓಪನ್ ಮಾಡೋದಕ್ಕೆ ನಮ್ಗೆ ಈ ಗ್ಯಾಪ್ ನ ಕೊಟ್ಟಿದ್ದಾರೆ. ಈಸಿಯಾಗಿ ಓಪನ್ ಅಂಡ್ ಕ್ಲೋಸ್ ಕೂಡ ಮಾಡಬಹುದು. ಆಲ್ರೆಡಿ ನಾನು ನಿಮ್ಗೆ ಹೇಳಿದೀನಿ, ಹಿಂಜಸ್ ಕೂಡ ಅಷ್ಟೇ ಸಖತ್ತು ಸ್ಮೂತ್ ಆಗಿ ವರ್ಕ್ ಆಗ್ತಿದೆ. ಕೇಸ್ ಓಪನ್ ಮಾಡಿದ ತಕ್ಷಣ ನಾವು ಅಬ್ಸರ್ವ್ ಮಾಡಬಹುದು, 2 ಇಯರ್ಬಡ್ಸ್ ಮೇಲೂ ನಾವು ನಾಯ್ಸ್ ಅವರ ಲೋಗೋನ ನೋಡಬಹುದು. ಹಾಗೆ LED ಲೈಟ್ ಬ್ಲಿಂಕ್ ಆಗಿರೋದನ್ನ ನೋಡಬಹುದು. ಲೆಫ್ಟ್ ಅಂಡ್ ರೈಟ್ ಕೂಡ ಮೆನ್ಷನ್ ಮಾಡಿದ್ದಾರೆ. ಇನ್ನ ನಮ್ಗೆ ಇಯರ್ಬಡ್ಸ್ ಬಗ್ಗೆ ಮಾತಾಡಬೇಕು ಅಂದ್ರೆ, ಸಿಲಿಕಾನ್ ಟಿಪ್ಸ್ ಆಗಿರ್ಲಿ, ಕಲರ್ ಕಾಂಬಿನೇಷನ್ ಆಗಲಿ ತುಂಬಾನೇ ಚೆನ್ನಾಗಿದೆ. ಇದ್ರಲ್ಲಿ ನಮಗೆ ಕ್ವಾಡ್ ಮೈಕ್ ಸೆಟಪ್ ಕೂಡ ಕೊಟ್ಟಿದ್ದಾರೆ. ಸೊ ನಮ್ಗೆ ಇದರಿಂದ ENC ಕೂಡ ಸಪೋರ್ಟ್ ಮಾಡುತ್ತೆ. ಅಂಡ್ ಇಯರ್ಬಡ್ಸ್ ವೇಟ್ ಕೂಡ ಅಷ್ಟೇ ತುಂಬಾನೇ ಲೈಟ್ ಆಗಿದೆ ಅಂತಾನೆ ಹೇಳ್ಬೋದು. ಇದ್ರಲ್ಲಿ ನಮಗೆ 10mm ಡ್ರೈವರ್ಸ್ ಕೂಡ ಕೊಟ್ಟಿದ್ದಾರೆ. ಆಡಿಯೋ ಕ್ವಾಲಿಟಿ ಎಲ್ಲ ಸೀರಿಯಸ್ಲಿ ತುಂಬಾನೇ ಚೆನ್ನಾಗಿರುತ್ತೆ. ಅಂಡ್ ನಮಗೆ ಡೆಡಿಕೇಟೆಡ್ ಗೇಮಿಂಗ್ ಮೋಡ್ ಕೂಡ ಕೊಟ್ಟಿದ್ದಾರೆ. ಲೋ ಲೇಟೆನ್ಸಿ ಬಂದು ಅಪ್ ಟು ನಮಗೆ 50 ಮಿಲಿ ಸೆಕೆಂಡ್ ವರೆಗೂ ಕೂಡ ಇದೆ. ಅಂಡ್ ಇದ್ರಲ್ಲಿ ನಮಗೆ ಬ್ಲೂಟೂತ್ ವರ್ಷನ್ ಬಂದು 5.3 ಕೊಟ್ಟಿದ್ದಾರೆ. ನಮಗೆ ಸೂಪರ್ ಫಾಸ್ಟ್ ಆಗಿ ಪೇರಿಂಗ್ ಕೂಡ ಬೇಗ ಆಗೋದಿದೆ. ಅಂಡ್ ಇದ್ರಲ್ಲಿ ನಮಗೆ IPX5 ವಾಟರ್ ಅಂಡ್ ಡಸ್ಟ್ ರೆಸಿಸ್ಟೆಂಟ್ ಕೂಡ ಸಪೋರ್ಟ್ ಮಾಡುತ್ತೆ. ಇನ್ನು TWS ನ ಬ್ಯಾಟರಿ ಬಗ್ಗೆ ಮಾತಾಡಬೇಕು ಅಂದ್ರೆ, ಇದು ಒನ್ಸ್ ಫುಲ್ ಚಾರ್ಜ್ ಆದ್ರೆ ನಮಗೆ 50 ಅವರ್ಸ್ ವರೆಗೂ ಪ್ಲೇ ಟೈಮ್ ಬರುತ್ತೆ. ಸ್ಟ್ಯಾಂಡ್ ಬೈ ಮೋಡ್ ಬಂದು ನಮಗೆ 150 ಅವರ್ಸ್ ಇದೆ. ಇದು ಇನ್ಸ್ಟಾ ಚಾರ್ಜ್ ನ ಕೂಡ ಸಪೋರ್ಟ್ ಮಾಡುತ್ತೆ. ಜಸ್ಟ್ 10 ಮಿನಿಟ್ಸ್ ಚಾರ್ಜ್ ಮಾಡಿದ್ರೆ ನಮಗೆ 200 ಮಿನಿಟ್ಸ್ ವರೆಗೂ ಪ್ಲೇ ಟೈಮ್ ಬರುತ್ತೆ.
ಸೊ ಬನ್ನಿ ಈಗ ಈ ನಾಯ್ಸ್ ಬಡ್ಸ್ VS401 ನ ಮೊಬೈಲ್ಗೆ ಪೇರ್ ಮಾಡೋಣ. ಪೇರ್ ಮಾಡಬೇಕು ಅಂದ್ರೆ ಫಸ್ಟ್ ನಾವು ಯಾವಾಗಲೂ ಅಷ್ಟೇ ಲಿಡ್ ನ ಈ ತರ ಓಪನ್ ಮಾಡಿ ಇಟ್ಕೊಂಡಿರ್ಬೇಕು. ಅಂಡ್ ಮೊಬೈಲ್ ಅಲ್ಲಿ ಈಗ ನಾವು ಬ್ಲೂಟೂತ್ ಹೋಗೋಣ. ಅಲ್ಲಿ ನಾವು ನೋಡಬಹುದು ಅವೈಲೇಬಲ್ ಡಿವೈಸಸ್ ಅಲ್ಲಿ ನಾಯ್ಸ್ ಬಡ್ಸ್ VS401 ಅಂತ ಬಂದಿದೆ. ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದೀನಿ. ನಾವು ನೋಡಬಹುದು ಪೇರಿಂಗ್ ಆಗ್ತಾ ಇದೆ. ಸಖತ್ತು ಬೇಗ ಪೇರಿಂಗ್ ಆಗ್ತಿದೆ ನಮ್ಗೆ. ಅಂಡ್ ಇಲ್ಲಿ ಬ್ಲೂಟೂತ್ ಪೇರಿಂಗ್ ರಿಕ್ವೆಸ್ಟ್ ಕೂಡ ಅಷ್ಟೇ ತುಂಬಾ ಬೇಗನೆ ಬಂತು. ಅಲೋ ಆಕ್ಸೆಸ್ ಟು ಕಾಂಟ್ಯಾಕ್ಟ್ಸ್ ಅಂಡ್ ಕಾಲ್ ಲಾಗ್ಸ್. ಈಗ ಅಲೋ ಮಾಡಿ ನಾನು ಪೇರ್ ಮಾಡ್ತಾ ಇದೀನಿ. ಅಷ್ಟೇ ಪೇರಿಂಗ್ ಮುಗೀತು. ಸಖತ್ತು ಸಿಂಪಲ್ ಅಂಡ್ ಫಾಸ್ಟ್ ಆಗಿ ನಮಗೆ ಬ್ಲೂಟೂತ್ ಪೇರಿಂಗ್ ಕೂಡ ಆಯ್ತು ಜಸ್ಟ್ ಬಿಕಾಸ್ ಆಫ್ 5.3 ಬ್ಲೂಟೂತ್ ವರ್ಷನ್. ಸೊ ಬನ್ನಿ ಈಗ ಇಯರ್ಬಡ್ಸ್ ನ ವೇರ್ ಮಾಡೋಣ. ಕಂಫರ್ಟಬಲ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡೋಣ. ಎಸ್, ಸಖತ್ತು ಈಸಿಯಾಗಿ ವೇರ್ ಆಯ್ತು. ತುಂಬಾನೇ ಕಂಫರ್ಟಬಲ್ ಆಗಿ ಫಾಸ್ಟ್ ಆಗಿ ವೇರ್ ಮಾಡಿದೆ. ಯಾವುದೇ ಒಂದು ತೊಂದರೆ ಇಲ್ಲ. ನೋಡಿ ಸಖತ್ತಾಗಿದೆ, ತುಂಬಾನೇ ಕಂಫರ್ಟಬಲ್ ಆಗಿದೆ. ಎಸ್, ಆ ಸಿಲಿಕಾನ್ ಟಿಪ್ಸ್ ಕೂಡ ಅಷ್ಟೇ ನಮಗೆ ಎಕ್ಸ್ಟ್ರಾ ಪೇರ್ ಆಫ್ ಸಿಲಿಕಾನ್ ಟಿಪ್ಸ್ ಕೂಡ ಕೊಟ್ಟಿದ್ದಾರೆ. ಒಂದು ವೇಳೆ ನಿಮ್ಗೆ ಏನಾದರೂ ಈ ಸಿಲಿಕಾನ್ ಟಿಪ್ ಅಡ್ಜಸ್ಟ್ ಆಗಿಲ್ಲ ಅಂದ್ರೆ ನೀವು ಬೇರೆ ಸಿಲಿಕಾನ್ ಟಿಪ್ ನ ಕೂಡ ಯೂಸ್ ಮಾಡಬಹುದು. ಎಸ್, ತುಂಬಾನೇ ಕಂಫರ್ಟಬಲ್ ಆಗಿದೆ. ಇಯರ್ಬಡ್ಸ್ ನ ಯೂಸ್ ಮಾಡ್ಕೊಂಡು ನಾವು ಆರಾಮಾಗಿ ವರ್ಕೌಟ್ಸ್ ಮಾಡಬಹುದು. ವಾಕಿಂಗ್, ಜಾಗಿಂಗ್, ಆರಾಮಾಗಿ ಹಾಡು ಕೇಳ್ಕೊಂಡು ಜಿಮ್ ಅಲ್ಲಿ ನೀವು ಎಲ್ಲ ಎಕ್ಸರ್ಸೈಸ್ ಕೂಡ ಮಾಡ್ಕೋಬಹುದು. ಅಂಡ್ ನಮಗೆ ಇದರಲ್ಲಿ ಕ್ವಾಡ್ ಬ್ಯಾಕ್ ಸೆಟಪ್ ಕೂಡ ಕೊಟ್ಟಿದ್ದಾರೆ ಇಯರ್ಬಡ್ಸ್ ಅಲ್ಲಿ. ಇದರಿಂದ ನಮಗೆ ENC ಕೂಡ ಇದೆ. ಒನ್ಸ್ ನಾನು ಇಯರ್ಬಡ್ಸ್ ನ ವೇರ್ ಮಾಡಿದ ತಕ್ಷಣ ಆಲ್ಮೋಸ್ಟ್ ಲೈಕ್ ಆಚೆ ಕಡೆ ನಾಯ್ಸ್ ಎಲ್ಲ ಬ್ಲಾಕ್ ಆಗಿದೆ. ಸೀರಿಯಸ್ಲಿ ಒಂಥರ ತುಂಬಾನೇ ನಾಯ್ಸ್ ಬ್ಲಾಕ್ ಎಲ್ಲ ಅವಾಯ್ಡ್ ಆಗಿದೆ. ಒಂಥರ ತುಂಬಾ ಕಂಫರ್ಟಬಲ್ ಆಗಿದೆ. ಆರಾಮಾಗಿ ಇದರಲ್ಲಿ ಹಾಡುಗಳು ಕೇಳಿದ್ರೆ ಯಾವುದೇ ಒಂದು ಸೌಂಡ್ ಆಚೆ ಕಡೆ ನಮಗೆ ಕೇಳಿಸೋದಿಲ್ಲ. ಎಸ್, ತುಂಬಾನೇ ಕಂಫರ್ಟಬಲ್ ಇದೆ. ಎಷ್ಟೇ ನಾನು ಹೆಡ್ ಶೇಕ್ ಮಾಡಿದ್ರು ಅದು ಬೀಳ್ತಾನೆ ಇಲ್ಲ, ಬೀಳೋ ಚಾನ್ಸ್ ಅಂತೂ ಇಲ್ಲ. ಎಸ್, ಸಖತ್ತು ಕಂಫರ್ಟಬಲ್ ಇದೆ ಇಯರ್ಬಡ್ಸ್. ಸೊ ಬನ್ನಿ ಈಗ ಇಯರ್ಬಡ್ಸ್ ಅಲ್ಲಿ ಕೆಲವೊಂದು ಹಾಡುಗಳನ್ನ ಕೇಳೋಣ. ಆಡಿಯೋ ಕ್ವಾಲಿಟಿ ಹೇಗಿದೆ ಅಂತ ಚೆಕ್ ಮಾಡೋಣ. ಸೀರಿಯಸ್ಲಿ ನಾನಂತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಾಯ್ಸ್ ಅವರು ಈ ಬಜೆಟ್ ಅಲ್ಲಿ ಲಾಂಚ್ ಮಾಡ್ತಿದ್ರು. ಆಡಿಯೋ ಕ್ವಾಲಿಟಿ ಅಂತೂ ತುಂಬಾನೇ ಚೆನ್ನಾಗಿದೆ. ಆಡಿಯೋ ಕ್ವಾಲಿಟಿ ಆಗಿರ್ಬೋದು, ಆ ಟ್ರೆಬಲ್ ಆಗಿರ್ಬೋದು, ಬೇಸ್ ಆಗಿರ್ಬೋದು, ಆ ವೋಕಲ್ ಕ್ಲಾರಿಟಿ ಆಗಿರ್ಬೋದು, ಸೀರಿಯಸ್ಲಿ ತುಂಬಾನೇ ಚೆನ್ನಾಗಿದೆ. ಎಸ್ಪೆಷಲಿ ನೀವೇನಾದ್ರೂ ಬೇಸ್ ಲವರ್ಸ್ ಆಗಿದ್ರೆ ವಾಲ್ಯೂಮ್ 100% ಅಲ್ಲಿ ಬೇಸ್ ಸೌಂಡ್ ಅಂತೂ ನಿಮಗೆ ತುಂಬಾನೇ ಇಷ್ಟ ಆಗುತ್ತೆ. ತುಂಬಾನೇ ಚೆನ್ನಾಗಿದೆ. ನಾನಂತೂ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಇಷ್ಟು ಕಡಿಮೆ ಬಜೆಟ್ ಅಲ್ಲಿ ಅವರು TWS ನ ಲಾಂಚ್ ಮಾಡ್ತಿದ್ರು. ಎಲ್ಲೂ ಅಷ್ಟೇ ಕ್ವಾಲಿಟಿ ಡ್ರಾಪ್ ಅಂತೂ ಒಂದು ಚೂರು ಕಮ್ಮಿ ಆಗಿಲ್ಲ. ಫ್ರೆಂಡ್ಸ್, ಈ TWS ಅಲ್ಲಿ ನಮಗೆ ಡೆಡಿಕೇಟೆಡ್ ಗೇಮಿಂಗ್ ಮೋಡ್ ಕೂಡ ಇದೆ. ಲೇಟೆನ್ಸಿ ಬಂದು ನಮಗೆ ಅಪ್ ಟು 50 ಮಿಲಿ ಸೆಕೆಂಡ್ ವರೆಗೂ ಇದೆ. ಸೊ ಈ ಗೇಮಿಂಗ್ ಮೋಡ್ ನಾವು ಆಕ್ಟಿವೇಟ್ ಮಾಡಬೇಕು ಅಂದ್ರೆ ಜಸ್ಟ್ ನಾವು ಈ ರೈಟ್ ಇಯರ್ಬಡ್ ಸ್ಟೆಮ್ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಸಾಕು. ನಮಗೆ V5 ಅಂತ ಒಂದು ವಾಯ್ಸ್ ಕೇಳಿಸುತ್ತೆ. ಆಗ ಗೇಮಿಂಗ್ ಮೋಡ್ ಆಕ್ಟಿವೇಟ್ ಆಗುತ್ತೆ. ಈ ಮೋಡ್ ಅಲ್ಲಿ ನಾವು ಗೇಮ್ಸ್ ಎಲ್ಲ ಆರಾಮಾಗಿ ಆಡ್ಬೋದು. ನಮಗೆ ಆ ಫುಟ್ ಸ್ಟೆಪ್ಸ್ ಆಗಿರ್ಬೋದು, ಆ ಬುಲೆಟ್ ಸೌಂಡ್ ಎಲ್ಲ ಸಖತ್ತು ಕ್ಲಿಯರ್ ಆಗಿ ಕೇಳಿಸುತ್ತೆ. ಲೇಟೆನ್ಸಿ ಏನು ಇರೋದಿಲ್ಲ. ಅಂಡ್ ಗೇಮ್ ಲವರ್ಸ್ಗಂತೂ ಸೀರಿಯಸ್ಲಿ ಈ ಮೋಡ್ ಅಲ್ಲಿ ನೀವು ಗೇಮ್ಸ್ ಆಡ್ತಿದ್ರೆ ತುಂಬಾನೇ ಎಂಜಾಯ್ ಮಾಡ್ತೀರಾ. ಸೊ ನೀವೇನಾದ್ರೂ ಗೇಮ್ ಲವರ್ಸ್ ಆಗಿದ್ದು ಬಜೆಟ್ ಅಲ್ಲಿ ಒಂದು ಒಳ್ಳೆ TWS ನ ನೋಡ್ತೀರಾ, ಡೆಫಿನೆಟ್ಲಿ ನೀವು ಇದನ್ನ ಕನ್ಸಿಡರ್ ಮಾಡಬಹುದು. ಹಾಗೆ ಗೇಮಿಂಗ್ ಮೋಡ್ ಇಂದ ಆಚೆ ಬರಬೇಕು ಅಂದ್ರೆ ಸೇಮ್ ನಾವು ರೈಟ್ ಇಯರ್ಬಡ್ಸ್ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಸ್ಟೆಮ್ ಹತ್ರ ನಮ್ಗೆ ಗೇಮ್ ಓವರ್ ಅಂತ ಒಂದು ವಾಯ್ಸ್ ಕೇಳಿಸುತ್ತೆ. ಆಗ ನಾವು ಈ ಗೇಮಿಂಗ್ ಮೋಡ್ ಇಂದ ಆಚೆ ಬಂದ್ವಿ ಅಂತ ಅರ್ಥ. ಈ ವಿಡಿಯೋನ ಆಡಿಯೋ ಬಂದು ನಾಯ್ಸ್ ಬಡ್ಸ್ VS401 ಮೈಕ್ ಅಲ್ಲಿ ರೆಕಾರ್ಡ್ ಆಗ್ತಾ ಇರೋದು. ಆಡಿಯೋ ಕ್ವಾಲಿಟಿ ಎಲ್ಲ ನಿಮ್ಗೆ ಹೇಗಿದೆ? ತುಂಬಾ ಕ್ಲಿಯರ್ ಆಗಿ ಕೇಳಿಸ್ತಿದ್ಯಾ ಇಲ್ವಾ? ಬಿಕಾಸ್ ನನ್ಗಂತೂ ಐಡಿಯಾ ಇಲ್ಲ. ನನ್ಗೆ ಒನ್ಸ್ ಈ ವಿಡಿಯೋನ ಎಡಿಟ್ ಮಾಡಾದ್ಮೇಲೆ ಗೊತ್ತಾಗಿರುತ್ತೆ ಆಡಿಯೋ ಔಟ್ಪುಟ್ ಹೇಗಿದೆ ಅಂತ. ನಿಮ್ಗೆ ಹೇಗಿದೆ? ನಿಮ್ಗೆ ಇಷ್ಟ ಆಯ್ತಾ ಇಲ್ವಾ ಅಂತ ಕಮೆಂಟ್ ಮಾಡಿ. ಒಳಗೆ ನಾಯ್ಸ್ ಅವರ ಬಡ್ಸ್ VS401 ನೀವು ಪರ್ಚೇಸ್ ಮಾಡ್ಬೇಕಾ ಮಾಡಬಾರ್ದು ಅಂತ ಕೇಳಿದ್ರೆ ನೀವೇನಾದ್ರೂ ಅಂಡರ್ 1500 rupees ಅಲ್ಲಿ ಬಜೆಟ್ ಅಲ್ಲಿ ಒಳ್ಳೆ TWS ನೋಡೋದಕ್ಕೂ ಚೆನ್ನಾಗಿರ್ಬೇಕು, ಪ್ರೀಮಿಯಂ ಲುಕ್ ಇರಬೇಕು, ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿರ್ಬೇಕು, ಬ್ಯಾಟ್ರಿ ಬ್ಯಾಕಪ್ ಇರಬೇಕು, ಗೇಮಿಂಗ್ ಮೋಡ್ ಆಪ್ಷನ್ ಇರಬೇಕು, ನೀವೇನಾದ್ರೂ ಬೇಸ್ ಲವರ್ ಆಗಿದ್ದು ಒಳ್ಳೆ ಬೇಸ್ ಸಾಂಗ್ಸ್ ನ ನೀವು ಈ TWS ನ ಕೇಳಬೇಕು, ಹಾಡುಗಳೆಲ್ಲ ತುಂಬಾ ಕ್ಲಿಯರ್ ಆಗಿ ಕೇಳಿಸ್ಬೇಕು, ಅಂಡ್ ಅದ್ರ ಜೊತೆಗೆ ENC ಕೂಡ ಇರಬೇಕು ಅಂತ ನೋಡ್ತಿದ್ರೆ ಇಷ್ಟೆಲ್ಲ ಫೀಚರ್ಸ್ ನ ನಾಯ್ಸ್ ಅವರು ಜಸ್ಟ್ ಅಂಡರ್ 1300 rupees ಗೆ ಈ TWS ನ ಲಾಂಚ್ ಮಾಡ್ತಿದ್ದಾರೆ. ಅಷ್ಟಕ್ಕೆ ನಮಗೆ ಇಷ್ಟೆಲ್ಲ ಫೀಚರ್ಸ್ ನ, ಅದು ಒಳ್ಳೆ ಕ್ವಾಲಿಟಿ TWS ನ ಜೂನ್ 8 ಫ್ಲಿಪ್ಕಾರ್ಟ್, ಮಿಂತ್ರಾ ಅಂಡ್ ನಾಯ್ಸ್ ಅವರ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಈ TWS ನ ಲಾಂಚ್ ಮಾಡ್ತಿದ್ದಾರೆ. ಅದಾದ್ಮೇಲೆ ಪ್ರೈಸ್ ಕೂಡ ಇನ್ಕ್ರೀಸ್ ಆಗುತ್ತೆ ಫಾರ್ 1399 rupees. ಸೊ ನೀವೇನಾದ್ರೂ ಈ TWS ನ ಪರ್ಚೇಸ್ ಮಾಡಬೇಕು ಅಂದ್ರೆ ಲಾಂಚ್ ಡೇ ನ ಪರ್ಚೇಸ್ ಮಾಡಿ. ಸೊ ದಟ್ ನಮಗೆ ಜಸ್ಟ್ ಫಾರ್ 1299 rupees ಗೆ ಈ TWS ಅವೈಲೇಬಲ್ ಆಗಿರುತ್ತೆ. ಸೊ ಪ್ಲೀಸ್ ಪರ್ಚೇಸ್ ಮಾಡಿ. TWS ಹೇಗಿದೆ ಅಂತ ಕಮೆಂಟ್ ಮಾಡಿ. ಐ ಹೋಪ್ ನಿಮಗೆ ಈ ಅನ್ಬಾಕ್ಸಿಂಗ್ ವಿಡಿಯೋ ಇಷ್ಟ ಆಯ್ತು ಅನ್ಸುತ್ತೆ. ಇದೇ ತರ ಅನ್ಬಾಕ್ಸಿಂಗ್ ವಿಡಿಯೋಸ್ ನಾನು ಮಾಡಬೇಕು ಅಂದ್ರೆ ನೀವೇನ್ ಮಾಡಬೇಕು, ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಇದೇ ತರ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಕೆಳಗಡೆ ಕಾಣ್ತಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸೊ ದಟ್ ರೆಗ್ಯುಲರ್ ಅಪ್ಡೇಟ್ಸ್ ಎಲ್ಲ ಬರುತ್ತೆ. ಹಾಗೆ ನಮ್ಮ ಚಾನಲ್ದು ಫೇಸ್ಬುಕ್ ಅಂಡ್ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಪ್ಲೀಸ್ ಫಾಲೋ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್ ಫಾರ್ ಮೈ ನೆಕ್ಸ್ಟ್ ವಿಡಿಯೋ. ಬೈ ಬೈ, ಟೇಕ್ ಕೇರ್.